ಶರಣರಲ್ಲಿ ಹರಕೆ ಇಟ್ಕೊಂಡು ನನಗೆ ಮಗು ಕೊಟ್ರೆ 1,001 ರೂಪಾಯಿ ನಿಮ್ಗೆ ತಂದು ಕೊಡ್ತೀನಿ ಅಂತ. ಈ ಸತ್ ನನ್ನ ಬಳಿ ಇಲ್ಲ, ನಾನು ಆಮೇಲೆ ತಂದು ಕೊಡ್ತೀನಿ ಅಂತ ಹೇಳಿದ್ರು. ಆಯ್ತವ, ಹಂಬಲಿಸಿ ಬಂದೀವಿ, ಶರಣರ ಪಾದಕ್ಕೆ ಬಿದ್ದೀವಿ. ಶರಣ ಅಂದ್ರ ಶರಣಾಗತ ರಕ್ಷಕ. ಬಹಳ ಜನ ಏನ್ ತಿಳ್ಕೊಂಡಿವಿ ಶರಣ ಅಂತ ಯಾರಿಗೆ ಅಂತೀವಿ ಅಂದ್ರ ರಬ್ ವಿಭಕ್ತಿ ಹಚ್ಕೊಂಡವರು, ಬಸವ ತತ್ವ ಪಾಲನೆ ಮಾಡೋರು, ಮರಿ ಬಡ್ಡಿ ಅನಿಸೋರು, ಇವ್ರಿಗೆ ಶರಣ ಅಂತೀವಿ ಅಂತ ತಿಳ್ಕೊಂಡಿವಿ. ಶರಣ ಅಂದ್ರ ಸಕಲ ಸಮಾಜವನ್ನ ಜಂಗಮ ಸ್ವರೂಪದಲ್ಲಿ ಕಂಡು, ಸರ್ವ ಸಮಾಜವನ್ನ ಜಂಗಮ ಸ್ವರೂಪದಲ್ಲಿ ಕಂಡು ಸಮಾಜದಲ್ಲಿ ಲಿಂಗವನ್ನು ಕಾಣುವಂತ ಸದ್ಭಕ್ತ ಭಾವನೆಯನ್ನು ಯಾರು ಉಂಟು ಹೊಂದಿರ್ತಾರಲ್ಲ ಅವರಿಗೆ ಶರಣರು ಅಂತ ಕರೀತಾರೆ. ಶರಣ ಅನ್ನುವಂಥ ಪದ ಸಾಮಾನ್ಯ ಪದ ಅಲ್ಲ. ಅದು ಕೇವಲ ಕಲ್ಲು ದೇವರಲ್ಲಿ ಶರಣಾಗತಿ ಆಗುವುದಲ್ಲ, ಮರ ದೇವರಲ್ಲಿ ಶರಣಾಗತಿ ಆಗುವುದಲ್ಲ, ಮುಳ್ಳು ದೇವರಲ್ಲಿ ಶರಣಾಗತಿ ಆಗುವುದಲ್ಲ, ಕಣ್ಣು ಕಾಲು ಕಿವಿ ಅಂದ್ರೆ ಜಡವಲ್ಲದ ಜಂಗಮ ಚೈತನ್ಯದಲ್ಲಿ ಭಗವಂತನನ್ನ ಯಾರು ಕಾಡ್ತಾರಲ್ಲ ಅವರು ಶರಣರು. ಹಾಗೆ ಶರಣರು ಶರಣಾಗತಿಯಾಗಿ ಬಂದಿರತಕ್ಕಂಥ ಅವಳಿಗೆ ಆಶೀರ್ವಾದ ಮಾಡಿ ಉತ್ತತ್ತಿ ಕೊಡ್ತಾರೆ. ಮಗು ಆಗ್ತದೆ, ತೊಟ್ಟಲ್ದಾಗ ಹಾಕ್ತಾಳೆ, ಹೆಸರಿಡ್ತಾಳೆ. ಆದ್ರ ಹರಕೆ ತೀರ್ಸದ್ ಮರಿತಾಳ. ಗಂಡಗೆ ಹೇಳ್ತಾಳಕಿ, ನೋಡು ಬಹಳ ದಿವಸ ನಮ್ಮ ಮಕ್ಕಳಾಗಿದ್ದಿಲ್ಲ, ಕಲಬುರಗಿ ಶರಣಪ್ಪನ ಬೇಡ್ಕೊಡಿ ಸಲುವಾಗಿ ಮಗು ಆಗ್ಯದ, ಹರಕೆ ತೀರಿಸ್ಬೇಕು, ಬಹಳ ದಿವಸ ಬಿಡಬಾರ್ದು, ಹರಕೆ 12 ವರ್ಷ ಅಂತ ಹಂಗ ಬಿಡಬಾರ್ದು, ತೀರ್ಸೋಣ ಅಂತ ಗಂಡನಿಗೆ ಸಾಕಷ್ಟು ಹೇಳಿದ್ರು ಕೂಡ ಅವ ಯಾರು ನಮಗೆ ಆಶೀರ್ವಾದ ಮಾಡಾಕ, ನಮ್ಮ ದೇವರ ಬ್ಯಾರೆ ಅದಾರ ಅಂತ ಹೇಳಿ ತಮ್ಮ ದೇವರಿಗೆ ಮುಡುಪು ಕಟ್ಟಿರ್ತಾನ. ನಮ್ಮ ವೈಷ್ಣವರು ನಾವು ನಮ್ಮ ದೇವರಿಗೆ ನಾವು ಮುಡುಪು ಕಟ್ಟಿರ್ತೀನಿ ಅಂತ ಮುಡುಪು ಕಟ್ಟಿರ್ತಾನ. ಒಂದ್ ದಿವಸ ತೊಟ್ಟಲದೊಳಗೆ ಮಲಗಿರ್ತಕ್ಕಂಥ ಕೂಸಿಗೆ ವಿಪರೀತವಾಗಿರ್ತಕ್ಕಂಥ ಜ್ವರ ಬರ್ತದೆ. ಎಲ್ಲ ಕಡೆ ತೋರಿಸ್ತಾರೆ, ಆರಾಮಾಗುವುದಿಲ್ಲ. ವೈದ್ಯರು ಹೇಳ್ತಾರ ಬದುಕುವಂತ ಸಂಭವ ಬಹಳ ಕಡಿಮೆ ಅಂತ. ಅವಾಗ ಮಡದಿ ಬಡ್ಕೊಂಡು ಅಳ್ತಾಳ, ಇದು ಶರಣಪ್ಪನ ಆಶೀರ್ವಾದದಿಂದ ಹುಟ್ಟ್ಯದ, ಒಳ್ಳೆ ಆರಾಮಾಗ್ಬೇಕಾದ್ರೆ ಶರಣಪ್ಪನ ಬಲ್ಲೆ ಹೋಗ್ಬೇಕು ಅಂತ ಹೇಳಿದಾಗ ಶರಣರ ಕಡೆ ಹೋದಾಗ ಶರಣರು ಹೇಳ್ತಾರ, ನಮಗ್ ಬರು ಬಾಕಿ ಬಂದಿಲ್ಲ, ಮತ್ತೇನ್ ಮಾಡೋಣ, ನಾವು ದಾರಿ ಬಾಳ್ ನೋಡಿದೀವಿ, ನಮ್ ದಾಸೋಹ ನಡಿಬೇಕಲ್ಲ ಅಂತ ಹೇಳ್ತಾರ. ಅವಾಗ ದೇವರಿಗಾಗಿ ಕಟ್ಟಿಟ್ಟಿರ್ತಕ್ಕಂಥ ಉಡುಪನ್ನ ಶರಣ ದಾಸೋಹ ಕೊಡ್ತಾರ. ನೋಡ್ರಿ, ಯಾವುದೋ ಕಣ್ಣಿಗೆ ಕಾಣದೇ ಇರ್ತಕ್ಕಂಥ ದೂರದ ದೇವರಿಗೆ ಕರಿಬಟ್ಟಿ ಹಾಕೊಂಡು ಹೋಗ್ತೀರಿ, ಬಿಳಿ ಬಟ್ಟೆ ಹಾಕೊಂಡು ಹೋಗ್ತೀರಿ. ಆದ್ರೆ ನಿಮ್ಮ ಗ್ರಾಮದಲ್ಲಿ ಇರ್ತಕ್ಕಂಥ ಬೇಡಿದವರಿಗೆ ಬೇಡಿದ್ದ ಭಾಗ್ಯವನ್ನ ಕೊಡ್ತಾ ಇರ್ತಕ್ಕಂಥ ಅದು ಮೂರ್ತಿ ಅಂದ್ರೆ ಮೂರ್ತಿ ಅಲ್ಲ, ಮೂರ್ತ ಸ್ವರೂಪದಲ್ಲಿ ಇರ್ತಕ್ಕಂಥ ಘನಮಹಿಮ ಶರಣ ಬಸಪ್ಪ ಇದ್ದಲಿಗೆ ಒಳಗೆ ಅನುಷ್ಠಾನಗೊಂಡಾನೆ. ಆತನ ಬಿಟ್ಟು ಅನ್ಯ ದೈವಗಳಲ್ಲಿ ಬೊಗಸೆ ಒಡ್ಡುವಂಗಿಲ್ಲ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಬಹಳ ಪ್ರೀತಿಯಿಂದ ಬಹಳ ಅಭಿಮಾನದಿಂದ ಒತ್ತಾಸೆಯಿಂದ ನಿಮ್ಮಲ್ಲಿ ಹೇಳ್ತಾ, ಆಗ ಶರಣರಿಗೆ ಅವರು ಬಂದು ತಮ್ಮ ದಾನವನ್ನು ಕೊಟ್ಟಾಗ ಕೂಸಿಗೆ ಆರಾಮಾಗ್ತದಂತೆ. ಹೀಗೆ ಅನಂತ ಲೀಲಾಮಯಿಯಾಗಿರ್ತಕ್ಕಂಥ ಶರಣನ ಅನೇಕ ಪವಾಡಗಳನ್ನ